ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ರ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ಟೀಸರ್ ಅನ್ನ ನೋಡಿದ್ವಿ. ಹೇಗನ್ನಿಸ್ತು, ನನಗೆ ಏನು ಕತೆ ಇದ್ರ ಬಗ್ಗೆ ಮಾತಾಡ್ತೀನಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಬಹುಶಃ ನಾನು ತುಂಬಾನೇ ಒಂದು ವೇಟಿಂಗಲ್ಲಿದ್ದೆ ಟೀಸರ್ಗೆ. ಯಾಕೆಂತಂದ್ರೆ ಈಗ ಸಿನಿಮಾ ಹತ್ರ ಬರ್ತಾ ಇದೆ, ಟೀಸರ್ ಬಿಡ್ತಾರೋ ಟ್ರೈಲರ್ ಬಿಡ್ತಾರೋ ಅನ್ನೋ ಕನ್ಫ್ಯೂಷನ್ ಇತ್ತು. ಸೊ ಟೀಸರ್ನ ಒಂದು ರೀತಿಯಲ್ಲಿ ಫ್ಯಾನ್ಸ್ಗಳಿಗಾಗಿರ್ಬೋದು, ಸಿನಿ ಆಡಿಯನ್ಸ್ಗಳಿಗಾಗಿರ್ಬೋದು ಒಂದು ರೀತಿಯಲ್ಲಿ ಟ್ರೀಟ್ ಕೊಟ್ಟಂಗಾಯಿತು. ಸೊ ಒಂದು ರೀತಿಯಲ್ಲಿ ಇದು ಟ್ರೈಲರ್ನ ಒಂದು ಪ್ರಿವ್ಯೂ ಅಂತಲೇ ಹೇಳ್ಬೋದು, ಅದ್ರಲ್ಲಿ ಡೌಟೇ ಇಲ್ಲ. ಸೊ ಈ ಒಂದು ಟೀಸರಲ್ಲಿ ನನಗೆ ನೋಡಿದಾಗ ಮೇನಾಗಿ ಹೇಳಬೇಕು ಅಂತಂದರೆ ಏನು ಗುರು, ಅದು ವಂಡರ್ಫುಲ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಪ್ರತಿಯೊಂದು ಫ್ರೇಮ್ ಆಗಿರ್ಬೋದು, ಯಶ್ ಅವರ ಒಂದು ಗೆಟಪ್ ಆಗಿರ್ಬೋದು ಆ್ಯಂಡ್ BGM ಆಗಿರ್ಬೋದು, ಅವರ ಒಂದು ಫೇಸ್ ಏನಿದೆ ಒಂದು ರೀತಿಲಿ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿರೋದಾಗಿರ್ಬೋದು, ಆ್ಯಂಡ್ ಲಾಸ್ಟಲ್ಲಿ ನಾವು ನೋಡಿದಂಥ ಒಂದು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಕಾಣಿಸ್ಕೊಂಡಂಥ ಒಂದು ಬೈಟು ಇದರಲ್ಲಿ ಕೂಡ ಕಾಣಿಸ್ಕೊಂಡಿದೆ. ಯಾರೆಲ್ಲ ಅಬ್ಸರ್ವ್ ಮಾಡಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಎಲ್ಲ ನೋಡೋದಾಯಿತು ಅಂತ ಅಂದರೆ ಈ ಒಂದು ಟೀಸರ್ ನಿಜವಾಗ್ಲೂ ಅದ್ಭುತವಾಗಿ ಕಾಣಿಸ್ಕೊಂಡಿರುವಂಥದ್ದು. ಆ್ಯಂಡ್ ಈ ಎಲ್ಲ ಒಂದು ನಿಟ್ಟಿನಲ್ಲಿ ಟಾಕ್ಸಿಕ್ ಸಿನಿಮಾಗೆ ಎಲ್ಲರೂ ಏನು ವೇಟ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಟೀಸರ್ ಏನು ಹೇಳುತ್ತೆ ಅಂತಂದರೆ ಅವರು ಪಟ್ಟಂಥ ಶ್ರಮ, ಇಷ್ಟು ದಿನ ಅವರು ಟೀಮ್ ವರ್ಕ್ ಏನಿದೆ ಸೊ ಒಂದು ಟೀಸರ್ ಕಾಣಿಸ್ಕೊಂಡಿದೆ. ಟೀಸರೇ ಇಷ್ಟರ ಮಟ್ಟಿಗೆ ಇದೆ ಅಂದರೆ ಇನ್ನು ಟ್ರೈಲರ್ ಯಾವ ಮಟ್ಟಿಗೆ ಇರ್ಬೋದು, ಟ್ರೈಲರಲ್ಲಿ ಇನ್ನೇನೆಲ್ಲ ತೋರಿಸ್ಬೋದು ಅನ್ನೋದು ಕ್ಯೂರಿಯಾಸಿಟಿ ನನಗಂತೂ ತುಂಬಾ ಕಾಡ್ತಾ ಇದೆ. ಬಹುಶಃ ಈ ಒಂದು ಟಾಕ್ಸಿಕ್ ಸಿನಿಮಾ 100% ಹೇಳ್ತೀನಿ ಕೇಳಿ, ಮತ್ತೊಂದು ಕನ್ನಡ ಚಿತ್ರರಂಗದ ಮೈಲುಗಲ್ಲಾಗುತ್ತೆ. ಇನ್ನೊಂದು ರೆಕಾರ್ಡನ್ನು ಬ್ರೇಕ್ ಮಾಡೋದರಲ್ಲಿ ಡೌಟೇ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾದಂಥ ಒಂದು ವಿಜುವಲ್ಸ್ಗಳನ್ನು ನೋಡಿದ್ದೀವಿ. ನಾವೇನು ಇಷ್ಟು ದಿನ ಪೋಸ್ಟರ್ಸ್ಗಳಲ್ಲಿ ನೋಡ್ತಾ ಇದ್ವಿ ಆ್ಯಂಡ್ ಅದನ್ನೆಲ್ಲ ಕೂಡ ಈಗ ವಿಜುವಲಲ್ಲಿ ತೋರಿಸಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಟೀಸರ್ನಲ್ಲಿ ಲಾಸ್ಟಲ್ಲಿ ನೋಡೋದು ಅಬ್ಸರ್ವ್ ಮಾಡಿರ್ಬೋದು ಎಲ್ಲರೂ ಕೂಡ. ಸೊ ಕ್ಲೀನ್ ಶೇವಲ್ಲಿ ಒಂದು ಸೈಡ್ ಆ್ಯಂಗಲಲ್ಲಿ ಕಾಣಿಸ್ಕೊಳ್ತಾರೆ ಯಶ್ ಅವರು. ಸೊ ಒಂದು ಡೌಟ್ ಇತ್ತು ಎಲ್ರಿಗೂ ಕೂಡ, ಏನಕ್ಕೆ ಅಂತಂದರೆ ಅವರು ಕಳೆದ ಎಲ್ಲೇ ಒಂದು ವಿಸಿಟ್ ಮಾಡಿದ್ರು ಕೂಡ ಯಾವುದೇ ಒಂದು ಪ್ಲೇಸಲ್ಲೂ ಅವರು ಫೇಸ್ನ ರಿವೀಲ್ ಮಾಡ್ತಾ ಇರಲಿಲ್ಲ, ತುಂಬ ಮಾಸ್ಕ್ ಹಾಕೊಂಡಿದ್ರು. ಸೊ ಎಲ್ಲರೂ ಕೂಡ ಹೇಳ್ತಾ ಇದ್ರು ಟಾಕ್ಸಿಕಲ್ಲಿ ಡ್ಯುಯಲ್ ರೋಲನ್ನು ಮಾಡ್ತಾ ಇದ್ದಾರೆ ಯಶ್ ಅಂತ. ಬಟ್ ಡ್ಯುಯಲ್ ರೋಲ್ ಮಾಡ್ತಾ ಇದ್ದಾರೆ ಅಥವಾ ಒಂದೇ ರೋಲು 2 ಶೇಡಲ್ಲಿ ಕಾಣಿಸ್ಕೊಳ್ಳುತ್ತಾ ಅನ್ನುವಂಥದ್ದು ಸೊ ಪ್ರಶ್ನೆ ನನಗೆ ಕಾಡ್ತಾ ಇದೆ ಫೈನಲ್ ಆಗಿ. ಆ್ಯಂಡ್ ಟೀಸರ್ ಬಗ್ಗೆ ಫೈನಲ್ ಆಗಿ ಹೇಳಬೇಕು ಅಂದರೆ, ಸೊ ಟೀಸರ್ ಆಲ್ಮೋಸ್ಟ್ ಒಂದು ರೀತಿಲಿ ತುಂಬ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿದೆ. ಸೊ ಟೀಸರಲ್ಲಿ ಇಷ್ಟೆಲ್ಲ ತೋರಿಸ್ತಾರೆ, ಇನ್ನು ಟ್ರೈಲರೆಲ್ಲ ಏನೆಲ್ಲ ಪೆಂಡಿಂಗ್ ಇರ್ಬೋದು, ಏನೆಲ್ಲ ನೋಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಕ್ರಿಯೇಟ್ ಮಾಡಿದೆ. ಫೈನಲ್ ಆಗಿ ಹೇಳೋದು ಇಷ್ಟೇ, ಟಾಕ್ಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟೀಸರು. ಆ್ಯಂಡ್ ಟಾಕ್ಸಿಕ್ಕು ಈ ಒಂದು ನಮ್ಮ ಮಾರ್ಚ್ 19ನೇ ತಾರೀಕು 2026ರಲ್ಲಿ ಕನ್ನಡದ ಒಂದು ದೊಡ್ಡ ಸಿನಿಮಾ ಆ್ಯಂಡ್ ಒಂದು ಕಲೆಕ್ಷನ್ ವೈಸ್ ಆಗಿರ್ಬೋದು, ಒಂದು ಪ್ರತಿಯೊಂದರಲ್ಲಿ ಆಗಿರ್ಬೋದು, ಒಂದು ಒಳ್ಳೆಯ ಒಂದು ದೊಡ್ಡ ಹಿಟ್ಟನ್ನು ಕೊಡುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ಟೀಸರ್ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಒಂದು ಇಂಪ್ರೆಷನಲ್ಲಿ ಆ್ಯಂಡ್ ನಾನು ಆಗಲೇ ಹೇಳಿದಾಗೇ ಆ ಟೀಮ್ ಪಟ್ಟಂಥ ಶ್ರಮ ಆಗಿರ್ಬೋದು, ಆ ಟೀಮು ಎಫರ್ಟು ಎಲ್ಲ ಕೂಡ ಈ ಟೀಸರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಾನು ಹೇಳೋದು ಇಷ್ಟೇ, ಟ್ರೈಲರಿಗೆ ವೇಟಿಂಗು. ಯಾಕಂದರೆ ಟೀಸರ್ ಇಷ್ಟು ಮಟ್ಟಿಗೆ ಇಂಪ್ರೆಷನ್ ಕೊಟ್ಟಿದೆ, ಟ್ರೈಲರ್ ನೋಡೋಕ್ಕಂತೂ ತುಂಬ ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ಏನು ಹೇಳಬೇಕಂದ್ರೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ಗೂ ಮೀರಿ ಆಡಿಯನ್ಸ್ಗಳಿಗೆ ಒಂದು ಒಳ್ಳೆ ಟ್ರೀಟನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಯಶ್ ಅವರ ಒಂದು ಸ್ವ್ಯಾಗ್ ಏನಿದೆ ಅಲ್ಟಿಮೇಟ್ ಅಂತ ಹೇಳ್ಬೋದು. ಅದ್ರ ಜೊತೆಗೇ ಅವರ ಒಂದು ಫೇಸ್ ತುಂಬಾ ಒಂದು ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದೆ, ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ವೇಟಿಂಗ್ ಫಾರ್ ಟಾಕ್ಸಿಕ್ ನೋ ವರ್ಡ್ಸ್, ಏನೂ ಇಲ್ಲ, ಮಾತಾಡೋಕ್ಕೆ ಏನೂ ಇಲ್ಲ. ಸೊ ಈ ಯಾವಾಗ 19ನೇ ತಾರೀಕು ಆಗುತ್ತೆ, ಸೊ ಯಾವಾಗ ಥಿಯೇಟ್ರಿಗೆ ಹೋಗ್ತೀವಿ, ಸಿನಿಮಾ ನೋಡ್ತೀವಿ ಅನ್ನೋ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ತುಂಬ ಜನ ನಿನ್ನೆ ಕಾಮೆಂಟ್ ಮಾಡಿದ್ದೀರ ನನಗೆ ಪ್ರೀಮಿಯರ್ ಶೋ ಏನಾದರೂ ಇರುತ್ತಾ ಅಂತ. ಖಂಡಿತವಾಗ್ಲೂ ಪ್ರೀಮಿಯರ್ ಶೋ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇನ್ನೂ ಬಂದಿಲ್ಲ. ಸೊ ಅದು ಬಂತು ಅಂದರೆ ಖಂಡಿತವಾಗ್ಲೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಪ್ರೀಮಿಯರ್ ಶೋ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅಥವಾ ಏನು ಮಾಡ್ತಾ ಇದ್ದಾರೆ ಟೀಮ್ ಅವರು ಅಂತ ಮುಂದಿನ ದಿನಗಳಿಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಸೊ ಅಪ್ಡೇಟ್ಗಳನ್ನು ನಾನು ಆಲ್ಮೋಸ್ಟ್ ನನ್ನ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಹಾನೆಸ್ಟಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಟಾಕ್ಸಿಕ್ನ ಟೀಸರು ಆ್ಯಂಡ್ ಟ್ರೈಲರು ಕೂಡ ವೇಟಿಂಗ್ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನೀವೇನಿದ್ರಲ್ಲಿ ನೋಟಿಸ್ ಮಾಡಿದ್ರಿ ಸೊ ಅದನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.